ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ. 30 ವರ್ಷಗಳ ಹಿಂದೆ ಡಾಕ್ಟರ್ ಟಿ.ಎ. ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ. ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಎಚ್ಎಸ್ಆರ್ ಲೇಔಟ್, ಯಲಹಂಕ, ಕೆಆರ್ ಪುರಂ, ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ. ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ. ತಪ್ಪದೇ ಬರ್ತೀರಲ್ಲ. ಟಿಪ್ಪರ್ ತಾನೆ ಅದು ಎಂಥದ್ದು ಐತಿ ಕಾಣ. ಅಜ್ಜಿ ಯಾವರು? ಶಿರಾನ ಕಿಲಾರ್ದಳ್ಳಿನಾ? ಹಾಂ ಹಾಂ. ನಿಮ್ದು ಅವರು? ನಿಮ್ಮದು ಶಿರಾನೆಯಾ? ಎಲ್ಲಿ ಹೋಗ್ತಾ ಇದ್ರಿ? ನಾವು ಮೈಸೂರು ಕಡೆ ಕೆಲಸಕ್ಕೆ ಹೋಗ್ತಿದ್ವಿ. ಕೆಲಸಕ್ಕೆ ಹೋಗಂತ ಹೋಗ್ತಿದ್ರಾ? ನಿಮ್ಮ ಹೆಸರೇನಮ್ಮ? ನಿಮ್ಮ ಸ್ವಂತ ಊರು ಶಿರಾನೆಯಾ? ಸಂತೂರು ಶಿರಾನ ಕಾಪಣ್ಣ. ಕಿಲಾರ್ದಳ್ಳಿ ತಾಂಡನ? ಕಿಲಾರ್ದಳ್ಳಿ ತಾಂಡಾರೆ. ನಾಮೂಲಕ್ಕೆ ಹೋಗ್ತಾ ಇದ್ರಾ? ಹಾಂ ಹಾಂ ಹಾಂ. ಇಲ್ಲಿ ಗದ್ದು ಕೆಟ್ಟಾಗ ಜಾಸ್ತಿ? ಇಲ್ಲಿ ಒಂದು ಹೊಲಿಗೆ ಹಾಕೋದ್ರೆ ಹಾಂ ಕಾಲು ಹಾಂ ಹಾಂ ಹಾಂ. ನೀವು ನಿಮ್ಮೂರಿಂದ ಮೈಸೂರಿಗೆ ಹೋಗ್ತಾ ಇದ್ರಾ? ನಿಮ್ಮ ಹೆಸರು ಗೌಡ್ರು? ಲೋಕೇಶ್ವರಯ್ಯ. ಲೋಕೇಶ್ವರಯ್ಯ. ಹಾಂ ಹಾಂ. ಊರು ಯಾವುದು ಅಂದ್ರಿ? ಮಲ್ಲಾಪುರ. ಮಲ್ಲಾಪುರ, ಚಿತ್ರದುರ್ಗ ಜಿಲ್ಲೆ. ಇದ್ವಿ. ಹಾಂ. ಆ ಸಾಲ್ಕಟ್ಟೆ ಕ್ರಾಸಿಗೆ ಬಂದಾಗ ಹಾಂ ಲೆಫ್ಟ್ ಸೈಡ್ಗೆ ಎಳದೇ ಬಿಟ್ಟ ಸ್ಟೇರಿಂಗ್. ಹಾಂ. ಆ ಗಿಡದೊಳಕ್ಕೆ ಹೋಗಿ ಆ ಹೊಲದೊಳಕ್ಕೆ ಹಂಗೆ. ಯಾವ ಊರು ನಿಮ್ಮದು? ನಂದು ಜ್ಯೋತಿನಗರ ಶಿರಾ. ಶಿರಾದಿಂದ ಬರ್ತಾ ಇದ್ದೀರಾ ನೀವು? ಬಸ್ಸು ಉಳಿಯಾರ ಬಸ್ ಹತ್ತಿರ? ಮೈಸೂರು ಗಾಡಿ ಅಲ್ವಾ ಅದು? ಹೌದು. ಟಿಕೆಟ್ ಇರಲಿ ಇಟ್ಟರೆ ಹುಷಾರಿದೆ. ಟಿಕೆಟ್ ಕಡೆ ನಿಮ್ಗೆ ಲೇಟ್ ಆಗಿದೆ ಅಣ್ಣ? ಮೊಣಕಾಲು, ಹಾಂ, ಸೊಂಟ, ಹಾಂ, ಕತ್ತು ಜಾಸ್ತಿ. ಹಾಂ. ಕಾರ್ ಅಡ್ಡ ಬಂದಾಗೆ ಸರ್. ಕಾರ್ ಅಡ್ಡ ಬಂತಾ? ಸಡನ್ನಾಗಿ ಕಾರ್ ಅಡ್ಡ ಬಂತು. ಸಡನ್ ಕಾರ್ ಅಡ್ಡ ಬಂತು. ಹಾಂ. ಮಳೆ ಓದಿತ್ತಲ್ಲ. ಹಾಂ. ನೈಟಾಗಿ ಕಾರ್ ಮಾಡುತ್ತೆ. ಹಾಂ. ಸರಿ ಸರಿ. ಇನ್ನು ಕಾರ್ಗೆ ಟಚ್ ಆಗಿಲ್ಲ? ಕಾರ್ಗೇನು ಟಚ್ ಆಗಿಲ್ಲ. ಇಲ್ಲಾಂದ್ರೆ ಕಾರ್ ಹೋಯ್ತಾ? ಕಾರ್ ಹೊರಟೋಗಿತ್ತೆ. ಹಾಂ ಹಾಂ ಹಾಂ. ಯಾವ ಕಾರಿನ ನಂಬರ್ ಗೊತ್ತೇನಾರು? ಯಾವ್ದು ಅಡ್ಡ ಬಂತ? ಯಾವುದೋ ಅಂತ ಕಂಡಿರಲಿ. ಹಾಂ. ನೀವೇ ಓಡಿಸ್ತಾ ಇದ್ದು. ನಿಮ್ಗೆ ಎಲ್ಲಿ ಲೇಟ್ ಆಗಿದೆಯಣ್ಣ? ಜಾಸ್ತಿ ನಾವು ಸೊಂಟಕ್ಕೆ ಆದ್ಯವಯ ಬರ್ತಾ ಇತ್ತು. ಉಳಿಯಾರಿಂದ ಇಲ್ಲಿ 4 ಗಂಟೆ ಹತ್ರ ನಾವು ನಮ್ಮ ಚೇರ್ಮನ್, ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಗಳು ಬರ್ತಿದ್ದು. ನಮ್ಮ ಸರ್ವಿಸ್ ಬೋರ್ಡ್ರಲ್ಲಿ ಫೈನ್ ಹಾಕಿದ್ದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಮಳೆ ಬಂತು. ಮಳೆ ಬಂದಾಗ ಏನು ಸರ್ವಿಸ್ ಬೋರ್ಡ್ ಜೀಪ್ ಮುಂದೆ ಬಂತು. ನಾವು ಹಿಂದೆ ಉಳ್ಕೊಂಡು ಮತ್ತೆ ನಿಂತ್ಕೊಂಡು ತಂದಾಗ ನಾವು PWD ಆಫೀಸ್ಗೆ ಬಂದು ಅಷ್ಟೊಂದು ಆಯ್ತು. ನಾವು ಒಡಬಂದಿತ್ತು. ಒಡಬಂದು ನಾವು ಇಲ್ಲಿ ವೈದ್ಯಕೀಯ ರಂಗದಲ್ಲಿ ಇಲ್ಲಿ ಇರ್ತಕ್ಕಂಥ ನರ್ಸ್ಗಳು ಇರ್ಬೋದು, ಡಾಕ್ಟರ್ಗಳು ಇರ್ಬೋದು,
ಒಳ್ಳೆ ನಮಗೆ ರೆಸ್ಪಾನ್ಸ್ ಮಾಡಿ ಸಾರ್ವಜನಿಕರನ್ನ ಮನ ಅರ್ತು ಎಲ್ಲರಿಗೂ ಎಲ್ಲ ಮಾಡಿಕೊಟ್ರು. ಮತ್ತು ಸಬ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿ ಮಾತು ಮಾಡಿ ಆ ಜನಗಳದ ಏನಿತ್ತು ವ್ಯವಸ್ಥೆಗಳು ಅವ್ರು ಯಾವ್ಯಾವ ಊರವರು ಇರೋದು ಒಂದು ಪಂಚನಾಮಿ ಮಾಡ್ತಾರೆ. ಆ ಪಂಚನಾಮಿ ಮುಖಾಂತರ ಊರವರಿಗೆ ಸಂಬಂಧಿಕರಿಗೆಲ್ಲ ತಿಳಿಸಿದ ಪೊಲೀಸ್ ಇಲಾಖೆಗೆ ಮತ್ತು ವೈದ್ಯಕೀಯ ರಂಗದಲ್ಲಿ ಅವರೆಲ್ಲ ಊರಿಗೆ ಕಳಿಸ್ಕೊಡ್ಬೇಕು ಅಂತ ಸಂದರ್ಭದಲ್ಲಿ KSRTC ಬಸ್ಸಿಂದವರು ಅವ್ರು ಯಾರು ಬಂದಿಲ್ಲ, ಅವ್ರು ಬಂದು ತಗೋಬೇಕು. ತಗೊಂಡೇ ಅವ್ರ ಮೇಲೆ ದೊಡ್ಡ ಕ್ರಮ ಆಗುತ್ತೆ ಸರ್ಕಾರದಲ್ಲಿ. ಯಾಕೆಂದ್ರೆ KSRTC ಇಷ್ಟೊತ್ತರ ಯಾರು ಬಂದಿಲ್ಲ, ಅವ್ರ ಕ್ಷಮ ವಿಚಾರಿಸಿಲ್ಲ, ಅದು ಯಾಕೆ ಕಾರಣ ಗೊತ್ತಿಲ್ಲ. ಅಲ್ಲಿಂದ ನಮ್ಮ ಈ ಪೊಲೀಸ್ ಇಲಾಖೆ ಅವ್ರಿಗೆ ಸ್ವಲ್ಪ ಇದು ಮಾಡಿ ವಾರ್ಮೆಂಟ್ ಮಾಡಿ ಆ ಜನಗಳನ್ನ ಎಲ್ಲೆಲ್ಲಿಂದ ಬಂದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವ್ರಿಗೆ ಊಟ ತಿಂಡಿ ಮತ್ತೆ ಬಟ್ಟೆ ಮಾಡಬೇಕು. ಈ ಡಾಕ್ಟರ್ಗಳು ಒಳ್ಳೆ ಸ್ಪಂದಿಸಿದ್ದಾರೆ. KSRTC ಬಸ್ನವರು ನಿರ್ಲಕ್ಷ್ಯ ತೋರಿಸಿದರೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಯಾವ ನಿಮ್ಮದು? ಕಡಿವಿಗೆರೆ ಸರ್. ಹೌದಾ, ಬಸ್ಸಲ್ಲಿದ್ದೀರಾ ನೀವು? ಬಸ್ಸಲ್ಲಿ. ಹೆಂಗಾಯ್ತದು? ಅದು ಒಟ್ಟಿಗೆ ಬಸ್ಸ ಕುಂತಿದ್ದು ಬ್ರೇಕೇನೋ ಒತ್ತಿ ಒಳಗೆ ಹೋಗ್ಬಿಟ್ಟು ನಾವು ಸಡನ್ ಗಮನಿಸ್ಲಿಲ್ಲ. ಒಟ್ಟಿಗೆ ಅದು ಅಲ್ಲಿ ಸಾವು ನೋವೇನಾಗಿಲ್ಲ ಅಂತ? ಇಲ್ಲ ಸರ್, ಕುಂತಿದ್ದು ಸರ್. ನಿಮ್ಗೆ ಎಲ್ಲಿ ಏಟ ಇದೆ? ಇದು ಪೂರ್ತಿ ಇದು ಸೊಂಟ ಕೆಟ್ಟಾಗಿದೆಯಾ? ಹೆಂಗಾಯ್ತದು ಸರ್ ಹೆಂಗೆ ಅಂತ ಆಗಿದ್ದು? ಕುಂತಿದ್ಮೇಲೆ ಅಡಿಗೆ ಸಿಕ್ಬಿಟ್ಟು ನಾನು. ಸ್ಪೀಡ್ ಇತ್ತ ಏನಾರ? ಗಾಡಿ ಸ್ಪೀಡ್ ಇತ್ತಾ? ಗಾಡಿ ಫೀಡ್ ಇರಲಿಲ್ಲ ಸರ್, ಮಾಮೂಲಿ ಬರ್ತಿದ್ದು. ಒಟ್ಟಿಗೆ ಏನಂತ ಸ್ವಲ್ಪ ನೋಡಲಿಲ್ಲ ಸರ್, ಬಸ್ ಹಾಕಿ ಕುಂತಿದ್ದು ಸುಮ್ಮನೆ ನಾನು. ಯಾವ ನಿಮ್ದು? ಕಡಿವಿಗೆರೆ ಸರ್. ಕಡಿವಿಗೆರೆ ಅಂದ್ರೆ ಇಲ್ಲಿ ಶ್ರೀರಾಮ್ಪುರ ಹೋಗ್ಲಿ. ನಿಮ್ಮ ಆ ಕಡೆಯಿಂದ ಶ್ರೀರಾಮ್ಪುರ ಕಡೆಯಿಂದ ಬಂದಿದೆ ಬಸ್ಸು? ಸರ್ ನಾವು ಉಳಿಯಾರಿಗೆ ಬಂದು ಸರ್. ನಾವು ಉಳಿಯಾರ ಕಡೆಯಿಂದ ಬಂದಿದ್ದು ಬಸ್ಸು. ಶ್ರೀರಾಮ್ಪುರದಿಂದ ಉಳಿಯಾರಿಗೆ ಬಂದು ಉಳಿಯಾರಿಂದ ಮೈಸೂರು ಕಡೆಗೆ ಹತ್ತೀವಿ. ಇದು ಬೆಂಗಳೂರು ಕ್ಲಾಸಿಗೆ ಮಂತ್ರಾಲಯ ಹೋಗೋಣ ಅಂತ ಹೊರಟು ಸರ್. ನೀವೆಲ್ಲ ಹೋಗ್ತಿದ್ದೀರಣ್ಣ? ನಾನು ಕಡಿವಿಗೆರೆಗೆ ಹೋಗ್ತೀನಿ ಸರ್ ಡ್ಯೂಟಿಗೆ. ನಿಮ್ಮ ಹೆಸರು? ಲೋಕೇಶ್. ನೀವು ಉಳಿಯಾರಿಂದ ಹೋಗ್ತಾ ಇದ್ದೀರಾ? ಸರ್ ಉಳಿಯಾರ ಡೈಲಿ ಓಡಾಡ್ತಾ ಇದ್ದೀರಾ? ಏನಾರು ಯಾವ ಥರ ಆಯಿತು ಅಂತ ನಿಮ್ಗೆ ಏನಾರ? ಸಡನ್ನಾಗಿ ಇದಾಯಿತು ಸರ್, ರೇಟಿಗೆ ಹೇಳಿದ್ದು ಸಡನ್ನಾಗಿ. ಹಾಂ, ಆಪೋಸಿಟ್ ಏನು ಕೊಡಲಿಲ್ಲ. ಸಡನ್ನ ರೇಟಿಗೆ ಹೇಳ್ಬಿಟ್ಟು ಮತ್ತೆ ಲೆಫ್ಟಿಗೆ ಎಳೆದು ಹೋಗಿ. ಹಾಂ. ನಿಮ್ಗೆ ಎಲ್ಲಿ ಗೇಟ್ ಆಗಿದೆ ಜಾಸ್ತಿ? ನಿಮಗೂ ಸೊಂಟಕ್ಕೇನಾ? ಪಕ್ಕೆ? ಹಾಂ. ಜಾಸ್ತಿ ನೋವಾಗ್ತಿದೆಯಾ? ಹ್ಞೂ ಸರ್, ಪೇಯ್ನ್ ಜಾಸ್ತಿ. ಹಾಂ. ರಕ್ತ ಎಲ್ಲ ಸ್ವಲ್ಪ ಆಗಿದೆ ಅಲ್ಲಿ? ಬೇರೆ ದಿವಸ ಬ್ಲಡ್ಡು ಬಿಲ್ಡೆ ಎಲ್ಲ ಹೊಡೆದೋಯ್ತಲ್ಲ. ಹಾಂ, ಸರಿ ಸರಿ ಸರಿ. ಚಿತ್ರದುರ್ಗದಿಂದ ಮೈಸೂರಿಗೆ ಚಿತ್ರದುರ್ಗ ಟು ಮೈಸೂರು ಒಂದು ಬಸ್ KSRTC ಬರಬೇಕಾದ್ರೆ ಪ್ರಯಾಣಿಕರು ಅದರಲ್ಲಿ ಬರಬೇಕಾದ್ರೆ ಉಳಿಯಾರಿಂದ ಸಾಲ್ಕಟ್ಟೆ ಕ್ರಾಸ್ ಮಧ್ಯೆ ಸಾಲ್ಕಟ್ಟೆ ಪಾಳ್ಯದ ಹತ್ರ ಆಕ್ಸಿಡೆಂಟ್ ಆಯಿತು. ಅದು ಆಕ್ಸಿಡೆಂಟ್ ಆಗೋ ಉದ್ದೇಶ ಏನಂದರೆ, ಅದು ರೋಡಲ್ಲಿ ಟರ್ನಿಂಗ್ ಬಂದಾಗ ಟರ್ನಿಂಗ್ ಪಾಯಿಂಟಲ್ಲಿ ಅದು ಆಕ್ಸಿಡೆಂಟ್ ಆಗಿದೆ. ಅದು ಡ್ರೈವರ್ ಕೀಳೇರೋ ಒಂಥರ ಹೇಳ್ತಾ ಇದ್ದಾರೆ. ಅದರಿಂದ ಆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಸುಮಾರು ಒಂದು 70-80 ಜನದ ಮೇಲೆ ಇತ್ತು. ಫುಲ್ ಬಸ್ಸು ರಶ್ ಆಯಿತು ಅಂತ ಬಸ್ಸು. ಅದರಿಂದ ಯಾರಿಗೂ ಆಕ್ಸಿಡೆಂಟ್ ಆಗಿ ಪಲ್ಟಿ ಆದರೂ ಯಾರಿಗೂ ಇಂಥ ಪ್ರಾಣಹಾನಿ ಆಗಿಲ್ಲ. ಅದರಿಂದ ಈ ಚಿಕ್ಕನಾಗಳ್ಳಿ ಏನು ಜನರಲ್ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಎಲ್ಲರಿಗೂ ಸಣ್ಣ ಪುಟ್ಟ ಗಾಯ ಆಗಿದ್ದು ಎಲ್ಲ ಹಾಸ್ಪಿಟ್ಲಲ್ಲಿ ನೋಡಿದ್ದಾರೆ. ನೋಡಿ ಯಾರಿಗೂ ಏನಂತ ತೊಂದರೆ ಆಗಿಲ್ಲ. ಮತ್ತು ಈಗ ಏನು KSRTC ಬಸ್ಗಳಿಗೆ ಜನ ಜಾಸ್ತಿ ತುಂಬ್ತಾರೆ, ಬಸ್ಗಳು ಜಾಸ್ತಿ ಆಗ್ತವೆ. ಅದೇ ಮೇಯ್ನ್ ಈಗ ಕಾರಣ. ಸಿಕ್ಕಾಪಟ್ಟೆ ಜನ ಒಂದೇ ಬಸ್ಗೆ 70-80 ಜನ ತುಂಬ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಹಾಗೆ ರಸ್ತೆ ಅದು ಕ್ರಾಸಲ್ಲಿ ಬರ್ತಾ ಇವೆಲ್ಲ 2 ಸಾರಿ 3 ಸಾರಿ ಈಗ ಆಗೈತೆ, ಸಂಭವ ಆಗೈತೆ. ಅದನ್ನೊಂದು ಸ್ವಲ್ಪ ಪ್ರಾಧಿಕಾರದವರು ನೋಡಿ ಇಲಾಖೆ ನನಗೆ 5 ಜನ ಬಿಟ್ಟರು ಸರ್. ನಾನು ಸೆಂಟ್ರ್ ನಾನು ಸೆಂಟ್ರ್ ಅವಾಗ ಯಾವಾಗ ಇವ್ರು ಅಡ್ಡಾಡ್ತಿದ್ನ ಅವ್ರಿಗೆ ಸರ್ ಈಗ ಎಲ್ಲರೂ ನೋಡ್ಬಿಟ್ಟು ಯಾರಿಗೆ ಪ್ರೀವಿಯಸ್ ಅಂತ 2 ಆಂಬುಲೆನ್ಸ್ ಮಾಡಿ ಕಳಿಸ್ಬಿಟ್ಟು